ಅಕ್ಕ ಯೋನೇ ಅಕ್ಕ ಅವಳು ಈಗಲೂ ಏನು ತಲೆ ಕೆಡ್ಸ್ಕೊಳಕಲ್ಲ ಕಣೆ ಅಕ್ಕ. ಸುಮ್ಮನೆ ಪಡಾಳಿ ಹೊಡ್ಕ ಓಡಾಡ್ತಾಳೆ. ಮನೇಲಿ ಭಾವ ಇರ್ತಾರೆ, ಏನು ತಲೆನೇ ಕೆಡ್ಸ್ಕೊಳಕಿಲ್ಲ ಅವಳು. ಏನು ಅಲ್ಲಿ ಹೆಂಗೆ ಮಾಡ್ತಾಳೋ ಏನೋ ಕಾಣೆ ಕಣೆ ಅಕ್ಕ. ತೆಗಿಯತ್ಲಾಗಿ ಇವಳೇನು ಬುದ್ಧಿ ಕಲಿಯಲ್ಲ ಕಣೆ. ಅಯ್ಯೋ ಅಲ್ಲೂ ಅವಳು ಓರ್ಗಿತಿ ಉಜ್ಜಾಳವ. ಆವಕ್ಕೊಂದು ಏನು ತಪ್ಪಲ್ಲ ಬಿಡು. ಇವಳು ಹಂಗೆ ಮಾಡಳು ಬಸಿ ಹೊಂದ್ಕೊಳ್ಳೋಣ ಅಂತಿತ್ತಿಲ್ಲ. ಏನು ಮುಂದೆ ಹೆಂಗೆ ಮಾಡ್ಕೊತಾರೋ ಕಾಣೆ ಅಕ್ಕ. ಇವಳು ಏನು ಮಾಡ್ಕೊತಾಳೆ ಅನ್ನೋದೇ ನನಗೆ ಅನುಮಾನ. ನೋಡಿ ಈಗಲೂ ಆಟೆಯ ಏನು ಬೇಕು ಏನು ಬೇಡ ಏನು ಕೇಳೋಕ್ಕಿಲ್ಲ ಕಣೆ ಅಕ್ಕ. ಸುಮ್ಮನೆ ಓಡಾಡ್ಕೊಂಡವಳೆ. ಪಾಪ ಆ ಮಗನಾರವ ಹೊಸಿ ಕರೆದು ಕೂಸ್ಕೊಂಡು ಮಾತಾಡೋಣ ಏನಾರ ಆಯ್ತೀನಿ ಅಕ್ಕ. ಏನೂ ಇಲ್ಲ, ತಲೆನೇ ಕೆಡ್ಸ್ಕೊಳಕ್ಕಲ್ಲ ಪುಣ್ಯಾತ್ಕಿತಿ ನಮ್ಮವ್ವ. ನಾನು ಏನು ನೋಡಿದ್ದೀನಿ, ನಾನು ಮಾತಾಡಕ್ಕೆ ಹೋಗಲ್ಲ ಕಣವ. ಯಾಕೆ ಬೇಕು ನಿಮ್ಮ ಭಾವ ಆಗಲೇ ಒಂದಪ್ಪ ನನಗೆ ಹೇಳವ್ರೆ, ನೋಡು ಅವಳು ತಂಟಿಗೆ ಹೋಗಬೇಡ, ಮೊದಲು ನಿನ್ನ ಮಕ್ಕ ಕಂಡ್ರೆ ಆಗೋಕ್ಕಿಲ್ಲ, ಯಾಕೆ ಇಲ್ಲದೆ ಇರೋನೆಲ್ಲ ತಲೆ ಮೇಲೆ ಕತ್ತಿಯ ಸುಮ್ಕಿರು ಅಂತ. ಅದಕ್ಕೆ ನಾನು ಏನು ಹೇಳೋಕ್ಕೂ ಹೋಗಿಲ್ಲ ಕಣವ. ನೋಡೋ ಮದುವೆ ಒಂದು ಆಗೈತೆ, ಮುಂದಕ್ಕೆ ಸರಿ ಮಾಡ್ಕೊತಾಳೆ. ನಾವು ಇನ್ನೂ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಪುಟ್ಟಿ. ಅವಳೇನು ಚಿಕ್ಕ ಹುಡುಗಿ ಅಲ್ಲ, ಕಟ್ಕೊಂಡಿರೋನು ಬೇಕಾದ್ರೆ ಸುಮ್ಮನಿರ್ಸ್ಕೊತಾನೆ, ಇಂದ ಹೋದ್ರೆ ಬಿಡ್ತಾನೆ. ನಮ್ಮ ಅವ್ವ ಅವಳೆ ಬುದ್ಧಿ ಹೇಳೋಕ್ಕೆ ಹೇಳ್ತಾರೆ ಸುಮ್ಕಿರು. ನಾವು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಅವ್ನು ಹೆಂಗಾರ ಆಡ್ಕೊಳ್ಳಿ, ಹಂಗಾಡೋರೆ ಚಂದ. ನಮ್ಮಂಗೆ ಇದು ಬಿದ್ದಂಗೆ ಹೇಳೋರನ್ನ ಎಲ್ಲರೂ ದೂರ ಹೇಳ್ತಾರೆ ಸುಮ್ಕಿರು. ಅಲ್ಲ ನೀನು ಹೇಳೋದು ಸರಿನೇಯ ಅಂದರೆ ನೋಡಿದಾಗ ಹಂಗೆ ಅನ್ನಿಸ್ತದೆ ಯಾಕೆ. ಯಾಕೆ ಹಿಂಗೆ ಆಡ್ತಾಳೆ, ಇನ್ನಾರ ಬುದ್ಧಿ ಕಲಿಬಾರ್ದ ಅಂತ ಆಟೆಯ ಪುಟ್ಟಿ. ಅಲ್ಲ ಹೂ ಬರ್ತಾವಳೆ ಸುಮ್ಕಿರು. ನಮ್ಗೆ ಹಾಕಬೇಕು. ಅಯ್ಯೋ ಉಂಡಿಲ್ಲ ತಿನ್ನಿಲ್ಲ ಆಗಿಲ್ಲ ಮಾಡಲಿಲ್ಲ ಅದೇನೋ ಅನಿಸ್ಕೊಂಡ್ರು ಅಂತಾರಲ್ಲ, ಹಂಗೆ ಏನು ಮಾಡ್ದಾನೆ ಸುಮ್ಕೆ ಮೇಲೆ ನಾವು ಬಯಸ್ಕೋಬೇಕು. ಅದು ಯಾಕೆ ಬೇಕು ಹಣೆ ಬೇಡ ನಮಗೆ. ಸುಮ್ಕಿರು, ಅವಳು ಏನಾರ ಮಾಡ್ಕೊಂಡು ಹೋಗ್ಬಿಡ್ಲಿ, ಅವಳು ಸವಾಸ ಬೇಡ ನನಗೆ. ಅವಳು ಏನಾರ ಮಾಡ್ತಾಳೆ. ವಿದ್ಯಾ ಕೇಳಿ ಹಿಂಗೆ ಮಾತಾಡ್ತಾ ನಿಂತಾರೆ. ಕಿನ್ನೇನು ಕೆಲಸ ಇಲ್ಲ, ಬಂಗ ಹಿಂಗೆ ನೋಡ್ಕೊಂಡು ನಾನು ಬಿಟ್ಬಿಟ್ಟು ಮಾತಾಡ್ತಾ ನಿಂತಾರೆ. ಎರಡು ಇಲ್ಲಿ ಮದುದಲ್ಲಿ ನಿಂತ್ಕೊಂಡು ಮನೆ ತುಂಬ ಜನ ಅವರೇ, ಏನು ಬಂಗ ನೋಡೋದು ಬಿಟ್ಬಿಟ್ಟು. ಮನೆ ತುಂಬ ಜನ ಅವರೇ, ನೀವಿಬ್ರು ಇಲ್ಲಿ ನಿಂತ್ಕೊಂಡು ಹೆಂಗೆ ಕಣಿ ಹೊಡಿತಾ ಇದ್ದೀರಣ್ಣ. ಅದು ಏನು ಹೋಗಿ ನೋಡೋಗಿ ಮನೇಲಿ ಹೊಸ ಅಳಿಯ ಬಂದವ್ರೆ, ಏನು ಬೇಕು ಬೇಡ ಹೊಸಿಯಾಗಿ ಕೇಳಿ ಕೊಡೋಗು ಪುಟ್ಟಿ. ಇರಬೇಕು ಏನು ಬೇಡ ಕೇಳಿ ವಿಚಾರಿಸ್ಕ ನೀನು. ನಾವೇ ವಿಚಾರಿಸ್ಕೊಳ್ಳೋಣ, ಚೆನ್ನಾಗಿ ಹೇಳ್ತೀಯ. ನಾನು ಗಳಿಗೊಂದಪ್ಪ ಹೋಗಿ ಏನು ಬೇಕು ಏನು ತಿಂತೀರಿ ಏನು ಅಂತ ಕೇಳ್ಕೊಂಡು ಕುತ್ಕೊಳ್ಳೆ. ನಿಂದೊಳ್ಳೆ ಚೆನ್ನಾಯ್ತು. ಅಲ್ಲ ಕಣವ, ಆ ಹುಡುಗಿಗೆ ಏನು ಹೇಳ್ತೀವೋ ವಿಚಾರಿಸ್ಕ ಅಂತ ಕರೆದು ನಿನ್ನ ಮಗಳಿಗೆ ಹೇಳು, ನಿಂಗಮ್ಮಂಗೆ ಅದೇನು ಬೇಕು ನಿನ್ನ ಗಂಡನಿಗೆ ಕೇಳ್ಕೊಂಡು ಅದೇನು ಕೊಡೋವ ಇದು ಮಾಡ್ಕೊ ಅಂತವ. ಅದನ್ನ ಬಿಟ್ಬಿಟ್ಟು ಈ ಮದುವೆ ಆಗದೆ ಹುಡುಗಿಗೆ ಹೇಳ್ತೀಯಲ್ಲ ವಿಚಾರಿಸ್ಕ ಅಂತ, ಅದೇನು ತಲೆಯಲ್ಲಿ ಬುದ್ಧದ ಇಲ್ವೋ ನಿನಗೆ? ಈ ಬುದ್ಧಿ ಇಲ್ದಾನೆ ಏನಾಗುತ್ತಾಳೆ ಅವಳು. ನಿಂಗಮ್ಮ ಏನೋ ಮಾಡ್ತಿರ್ತಾಳೆ, ಒಳಗೇನೋ ಇರಬೇಕು. ಅದಕ್ಕೆ ಅವಳು ಹೆಂಗೆ ಏನು ಬರೋದು ಅನ್ಕೊಂಡು ಇರ್ತಾಳೆ. ಮದುವೆ ಆದ ವಸ್ತು ಅಲ್ವಾ, ಅದಕ್ಕೆ ನೀನೇ ಹೊಸಿ ವಿಚಾರಿಸ್ಕೊ ಹೋಗಿ ಅಂತ ಹೇಳಿದ ಆಟೆಯ. ಏನು ಅವಳೇ ವಿಚಾರಿಸ್ಕೋಬೇಕು ಅಂತ ಏನದೆ? ಅವಳು ಒಳಗೇನೋ ಮಾಡ್ತಾವಳು. ಮದುವೆ ಮುಂಚೆಲ್ಲ ಮಾಡಿಲ್ಲ, ಇನ್ನು ಮದುವೆ ಆದ್ಮೇಲೆ ಮಾಡ್ತಾಳವ. ಅದೇನು ಮಾತಾಡ್ತೀವಿ, ಅವಳೆಲ್ಲ ಪಡಲೆ ಹಾಸ್ಕೊಂಡು ಹೊಂಟಾಯ್ತು. ಅವಳು ಫ್ರೆಂಡ್ ಜ್ಯೋತಿ ನೋಡ್ಕೊ ಬರ್ತೀನಿ ಅಂತವ. ಹಾಂ ಹೌದಾ? ಮತ್ತು ನನಗೆ ಹೇಳಿಲ್ಲ, ಅದೇ ಹೋದ್ಲು. ಹಂಗೆ ನಂಗೆ ಹೇಳಿದ್ರೆ ಹೋಗಲ್ವ ಅವಳು? ನಮ್ಗೇನು ಗೊತ್ತವ, ಓದ್ಲು. ಇನ್ನ ಏನಾದ್ರು ಕೇಳಿದ್ರೆ ಕುಡಿತಾಳೆ. ಅದಕ್ಕೆ ನಾವು ಏನು ಕೇಳಕ್ಕೆ ಹೋಗ್ಲಿಲ್ಲವ. ಗಂಡಿಗೆ ಏನು ಬೇಕು ಎತ್ತ ಅವಳು ವಿಚಾರಿಸಬೇಕು, ನೋಡ್ಕೋಬೇಕು. ನಾವೇನು ಹೇಳೋಣವ, ಆ ರೂಮ್ ಒಳಗಿರ್ತಾರೆ, ಹೋಗಿ ನಾವು ಕೇಳೋಕ್ಕಾಯ್ತದ ರೂಮ್ ಒಳಗೆ ಏನು ಬೇಕು ಏನು ತಿಂತೀರಾ ಏನು ಮಾಡ್ತೀರಾ ಅಂತ. ಈಚೆಗೆ ಬಂದು ಕುತ್ಕೊಳ್ಳೋರು ಅಲ್ಲ. ಪಾಪ ಅವರು ಬೆಳಗ್ಗೆ ತಿಂಡಿ ತಿಂದರು ಹೊತ್ತು ಹೋಗಿ ಅಲ್ಲಿ ದೊಡ್ಡಪ್ಪ ಮನೆ ಥರ ಇದ್ದರು. ಈಗೆಲ್ಲ ಬಂದವರು ಇವಳು ಇಲ್ಲ. ಏನಪ್ಪ ಕೇಳಿದರೆ ಏನು ಹೇಳೋದು ಏನು ನೀನೇ ಹೇಳ್ಬೇಕು. ನಾವಂತೂ ಏನು ಮಾತಾಡಕ್ಕೆ ಹೋಗಲ್ಲ ಕಣವ. ಈ ಹಾಳಾದ ನಿಂಗಮ್ಮನಿಂದವ ನಾನು ತೆಗಿಯತ್ತಾಗಿ ಏನೋ ನಿಂಗೆ ಆಯ್ತು ಅದಕ್ಕೆಲ್ಲ ಯಾರೇನಂತಾರೆ ಊರೊಳಗೆ. ಇನ್ನು ಮೊನ್ನೆ ಮದುವೆ ಆಗದೆ ಎಲ್ಲ ಫ್ರೆಂಡ್ ನೋಡಕ್ಕೆ ಹೋಗಿ ಹೇಳಲ್ಲ. ಅವಳು ಇವಳು ನೋಡಕ್ಕೆ ಹೋಗ್ತಾಳ, ಇಲ್ಲ ಇವಳು ಅವಳು ನೋಡಕ್ಕೆ ಹೋಗ್ತಾಳ. ಈ ಮುಂಡಕ್ಕೆ ಜ್ಞಾನ ಮಾನ ಏನು ಇಲ್ವೇನೋ ಹೋಗತ್ತಾಗ ನಾನು ಇನ್ನು ಹಿಂಗೆ ಹೇಳೋಣ. ಸರಿ ಆಯಿತು ಬಿಡಿ, ನೋಡೋಣ. ಬಂದು ಎಷ್ಟೊತ್ತಾಯ್ತು ಹೋಗಿ ಅವಳು? ಎಲ್ಲ ಆಗಲೇ ಓದ್ಲು ಕಣವ, ಸುಮಾರು ಹೊತ್ತಾಯ್ತು. ಓದಳು. ಅದೇ ಜ್ಯೋತಿ ಏನು ಮಾಡ್ತಾವಳೋ ಕಾಣೆ ನೋಡ್ಕೊಬತ್ತೀನಿ ಅನ್ಕೊಂಡು ಓದ್ಲು. ನಾವು ಏನು ಕೇಳಕ್ಕೆ ಹೋಗಲಿಲ್ಲ ಕಣವ. ಯಾಕೆ ಎಲ್ಲೋಯ್ತಾ ಇದೆಯಾಕ ಏನು ಅಂತವ. ಈಗ ಬರ್ಬೋದೇನೋ. ಕಣ್ಣು ಒಂದೇ ಸಮನಕ್ಕೆ ಇರೋಕ್ಕಲ್ಲ, ಒಬ್ಬೊಬ್ರು ಕಣ್ಣು ಒಂಥರ ಇರ್ತದೆ. ಮನೆ ಒಳಗಿರೋ ನಾವು ಸ್ವಲ್ಪ ದಿನ ಅನ್ನೋಕ್ಕಲ್ಲ, ಎಲ್ಲ ಪಡಾಳಿ ಹಾರಿಸ್ಕೊಂಡು ಹೊಂಟವಳೆ ಅಂತೀಯ. ಎಲ್ಲ ಸಂದಾಗಕ್ಕೆ ಬಂತು. ಸರಿ ಆಯಿತು, ಮನೆ ಜನಕ್ಕೆಲ್ಲವ ನೀನು ಕಾಫಿ ಇಟ್ಕೊಬರೋಗು. ಪಾಪ ಹಂಗೆ ಅವ್ರಿಗೂ ಕೊಟ್ಟಾಯ್ತದೆ. ಇನ್ನು ಅವಳು ಬಂದ್ಮೇಲೆ ಇನ್ನೇನು ಅವಳೇನು ವಿಚಾರಿಸ್ಕೊಳ್ಳೋದು ಅಟ್ರಾಗಿ ಐತೆ. ಮಗೆಲ್ಲೈತೆ ಕಾಣ್ತಾ ಇಲ್ವಲ್ಲ. ಮಗನೂ ಕರ್ಕೊಂಡೋದ್ಲ ಜೊತೆಲಿ. ಚೆನ್ನಾಗಿಲ್ಲ ಬಿಡು, ಮಗ ಕರ್ಕೊಂಡು ಹೋಗಿ. ನನ್ನ ಮಗನೇ ಒಂದಿನ ಕರ್ಕೊಂಡು ಆಟ ಆಡಿಸ್ಲಿಲ್ಲ, ಇನ್ನು ಅದು ಕರ್ಕೊಂಡು ಹೋಯ್ತಲ್ಲವ ಅವಳು. ಯಾವ್ದು ಇಲ್ಲ, ಒಬ್ಳೆ ಹೋಗೋಳೆ. ಮಗ ಅಲ್ಲಿ ದೊಡ್ಡಪ್ಪ ಮನೆ ಐತೆ, ಅಲ್ಲಿ ಇವು ಮಾಳವನ್ನ ಮಕ್ಕಳು ಕೊಟ್ಟು ಆಟ ಆಡ್ತಾ ಕೂತೈತದು. ಪಾಪ ಅವರು ಈಗ ಬಂದವ್ರೆ, ಮನೆಗೆ ಕಣೆ ಏನು ಮಾಡ್ತಾವ್ರು ನಾವು ನೋಡ್ಲಿಲ್ಲವ. ಬಂದವ್ರೆ, ಮಗ ಅಲ್ಲೇ ಇಟ್ಕೊಂತ. ಸರಿ ಆಯ್ತು, ಹೋಗಿ ಕಾಫಿ ಮಾಡಿಕೊ ಬರೋಗವ. ಆಯ್ತು, ಇನ್ನೇನು ಮಾಡೋಣ, ಬರಲಿ ಬುದ್ಧಿ ಹೇಳ್ತೀನಿ ಹೋಗಿ. ಅವ್ವ ನಾನು ನಿಂತ ಒಂದು ವಿಷಯ ಹೇಳ್ಬೇಕು. ಅವಳು ಇಲ್ಲಿ ಹಿಂಗೆ ಆಡ್ತಾಳೆ ಅಂತಲ್ಲ, ಅಲ್ವ ಹಂಗೆ ಕಣಮ್ಮ. ಆ ಅಕ್ಕ ಕುಟ್ಟೆ ಬಸಿ ಉಜ್ಜಾಡಕ್ಕಲ್ಲ, ಹೆಂಗೆ ಬೇಕು ಹಂಗೆ ಮಾತಾಡ್ತಾಳೆ. ಆಮೇಲೆ ಅವಾಗ ಕೆಲಸ ಮಾಡ್ತಾಯಿದ್ದೆ, ಭಂಗ ಮಾಡ್ತಾಯಿದ್ದೆ, ಅತ್ಲ ಕಡ್ಡಿ ತೆಗ್ದು ಇತ್ಲಾಗ ಹಾಕಕ್ಕಲ್ಲ, ಸುಮ್ಮನೆ ಅಂತ ಕೂತಿರ್ತಾಳೆ. ಆಮೇಲೆ ಬಾವನ್ನು ಅಷ್ಟೇ, ಏನು ಮಾತಾಡ್ಸೋದು ಕತೆ ಆಡ್ಸೋದು ಏನೂ ಇಲ್ಲ, ಮಕ್ಕ ತಿರ್ಗಿಸ್ಕೊಂಡು ಓಡಾಡ್ತಾಳೆ. ಪಾಪ ಅವರಯ್ಯ ಮ್ಯಾಲೆ ಬಿದ್ದು ಮಾತಾಡಿಸ್ತಾರೆ. ಏನಪ್ಪ ಯಾಕೆ ಹಿಂಗೆ ಆಡ್ತಾಳೋ ಗೊತ್ತಿಲ್ಲ ಕಣಮ್ಮ. ಸಿಯಾ ಬುದ್ಧಿ ಹೇಳವ. ನಾನು ಹೋಗಿದ್ದಾನೆ 2 ದಿನ ನೋಡಿದೆ. ಆಮೇಲೆ ಒತ್ತಾರೆ ಹೊತ್ತು ಜಲ್ದಿ ಹೇಳ್ಬೇಕಂತೆ. ಇವಳು ನೋಡಿದರೆ ಎಷ್ಟೊತ್ತಾದರೂ ಎದ್ದೇಳಕ್ಕಲ್ಲ.
ಆ ಅಕ್ಕ ಬೈತಾ ಇತ್ತು, ಹಿಂಗಾದ್ರೆ ಹೆಂಗೆ ಏನು ಅಂತವ. ಆಮೇಲೆ ಮಗವ ಕ್ಯಾರೆ ಬೋರೆ ಅನ್ನಕ್ಲಕ್ಕನವ, ಅದ್ರ ಪಾಳಿಗೆ ಅದು ಇರ್ತದೆ. ಒಂದು ಕರಿಯನ್ನ ತಿನ್ಸೋದು ಬೇಡ, ಓದಿ ಊಟನಾರ ಕರೆದು ಹಾಕೊಡೋಣ ಅನ್ನೋದಿಲ್ಲ, ಏನಿಲ್ಲ. ಅವಳಿಗೆ ಜೋಳ ಮಾಡ್ಕೊಳಕ್ಲ ಏನು ಅದಕ್ಕೆಲ್ಲ ಹಾಕೊಡ್ತಾಳೆ. ಇನ್ನು ಮುಂದಕ್ಕೆ ನೋಡ್ಬೇಕು ಆಟೆಯ. ಅದೆಲ್ಲನೂ ಹೊಸ ಹೇಳ್ಬಿಟ್ಟು ಕಳಿಸು. ನಾನು ಹೇಳಕ್ಕೆ ಹೋದ್ರೆ ಇನ್ನು ಸಿಟ್ಟು ಮಾಡ್ಕೊತಾಳೆ. ನೀನೇನೋ ನನಗಿನ್ ಚಿಕ್ಕೊಂಡು ನನಗೆ ಹೇಳಕ್ಕೆ ಬರೋದು, ನಂಗೆ ಗೊತ್ತು ಹೆಂಗಿರ್ಬೇಕು ಅಂತವ ಅಂತೆಲ್ಲ ಮಾತಾಡ್ತಾಳೆ. ಅಕ್ಕೆ ಹೊಸ ನೀನೇ ಹೇಳಿ ಕಳ್ಸವ ಬುದ್ಧಿಯ. ಓ ಆಯ್ತು ಹೋಗು, ಅದೆಲ್ಲ ಅವ್ರಿಗೂ ಗೊತ್ಕಂತ. ಈಗ ಹೊಸ್ತಲ್ಲ ಅದಕ್ಕೆ 2 ದಿನ ಹಂಗೆ ಆಡ್ತಾವಳು ಆಟೆಯ. ಹೋಯ್ತಾ ಅವಳೆ ತಿಳ್ಕೊತಳ್ಕೊಂತ ಹೋಗಿದ್ದೆ. ಅಲ್ಲಿ ಹೋಗಿ ಯಾರು ಇರ್ತಾರೆ? ನೀನು ಇರ್ತೀಯ, ನಾನು ಇರ್ತೀನ? ಅವಳೇ ಅಲ್ವ ಇರೋದು. ನಿಭಾಯಿಸ್ಕೊಂಡು ಹೋಯ್ತಳ್ಕ ನಾಲ್ಕು ಮದುವೆ ದೋಸ್ತರಲ್ಲಿ ಎಲ್ಲ ಹೆಣ್ಮಕ್ಳು ಹಂಗೆಯ. ಬಿಡು ಏನಾಗಕ್ಕಲ್ಲ. ನಂಗೆ ಗೊತ್ತತ್ತು ನಮ್ಮ ಅವ್ವ ಹಿಂಗೆ ಅಂತಾಳೆ ಅಂತವ. ಇವಳು ಹಿಂಗೆ ಮಾಡಿ ಏನೋ ಒಂದು ಗತಿ ಮಾಡ್ತಾಳೆ ಅವಳು ಜೀವನ. ಏನು ಹೇಳ, ನಾನು ಅದಕ್ಕೆ ಮಾತಾಡಕ್ಕೆ ಹೋಗ್ತಲ್ಲ. ನಮ್ಮ ಪುಟ್ಟೊಂದು ದಡ್ಡ ಸುಂದಿರ ನಾನಕ್ಕಲ್ಲ. ನಮ್ಮವ್ವ ಬಾರಿ ಕೇಳ್ತಾಳೆ, ಹೇಳಿದ್ದ ನಂಗೆ ಹೇಳಕ್ಕೆ ಹೋಯ್ತಾಳೆ. ಪಾಪ ಹೇಳೋಳು ಬಿಡು, ಅವಳ ಧರ್ಮ ಅವಳು ಮಾಡವಳು. ಮುಂದಕ್ಕೆ ಅವ್ವ ಮಗಳಿಗೆ ಬಿಟ್ಟಿದ್ದೇನೆ ಆರಾಮ ಮಾಡ್ತಾಳೆ. ಅಯ್ಯಯ್ಯೋ, ಈ ನನ್ನ ಮಗ ಇನ್ನೂ ಹಿಂಗೆ ಕೂತವಲ್ಲಪ್ಪ. ಏನಪ್ಪ ರೂಮಾಗ ನೆಮ್ಮದಿಯಾಗಿರೋಣ ಅಂದರೆ ಇವನೊಬ್ಬ. ಇವ್ರು ದೊಡ್ಡ ಮಾವನ ಮನೆಗಾರ ಹೋಗ್ಬಾರ್ದ? ಇಲ್ಲೇ ಬಿದ್ದು ಒದ್ದಾಡ್ತಾನಲ್ಲ, ಆ ಹುಡುಗಿ ಅಲ್ಲ ಐತೆ. ಇವನು ಇಲ್ಲೇ ಬಿದ್ದು ಒದ್ದಾಡ್ತಾನೆ. ಒಂದು ಗಳಿಗೆ ರೂಮಲ್ಲಿ ನೆಮ್ಮದಿಯಾಗಿರೋಣ ಅಂದ್ರೆ ಆಗಕ್ಕಿಲ್ಲ. ಅಯ್ಯೋ ನೀನಾ? ನಾನು ಇದ್ಯಾರಪ್ಪ ಇಲ್ಲಿ ಬಂದು ನಿಂತ್ಕೊಂಡವ್ರಲ್ಲ ಹಿಂಗೆ ಅಂತ ನೋಡ್ತೀನಿ. ಅಲ್ಲ ಮಾತಾಡ್ಬಾರ್ದೆ? ಅದ್ಯಾಕೆ ಬಂದಳ ಅಲ್ಲ ನಿಂತ್ಕೊಂಡಿದ್ಯಾ? ನಾನೇ ಅದು ಬಂದಲ್ಲ, ಏನು ಹಿಂಗೆ ಒಬ್ಬರೇ ಕೂತಿದ್ದೀರಲ್ಲ ಅಂತ ನೋಡ್ತಾ ಇದ್ದೆ ಆಟೆಯ. ಅಲ್ಲ ಅಲ್ಲ ಆಚೆ ಕಡೆ ಎಲ್ಲರೂ ಇದ್ರಲ್ಲ, ಅಲ್ಲಾದ್ರೂ ಹೋಗಿ ಕೂತ್ಕೊಳ್ಳೋದಲ್ವೇ? ಇಲ್ಲ ದೊಡ್ಡಪ್ಪನ ಮನೆ ತಕರ ಹೋಗ್ಬರ್ಬೋದಾಗಿತ್ತು. ಪುಟ್ಟಿ ಅಲ್ಲೇ ಅವಳಲ್ಲ. ಪುಟ್ಟಿ ಅಲ್ಲೇ ಅವಳೆ, ನನಗೂ ಗೊತ್ತು. ಬಾ ಇಲ್ಲಿ ಕೂತ್ಕ. ಯಾಕೆ? ನನಗೆ ಹೊಸ ಕೆಲಸ ಐತೆ, ಬಂದೆ ಆಮೇಲೆ ಬರ್ತೀನಿ. ನಿಂಗಮ್ಮ ನಿಮ್ಮ ಅವ್ವ ಹೇಳೋಗೈತೆ. ನಿಂಗಮ್ಮ ಬಂದರೆ ಅದು ಏನು ಬೇಕು ಕೇಳಿ ತರಿಸ್ಕೊಳ್ಳಿ. ಏನಿಲ್ಲ ಕೆಲಸ ಅಂತ ಅಂದ್ಬಿಟ್ಟು ನಿಮ್ಮ ಅವ್ವ ಹೇಳೋಗೈತೆ. ಇಲ್ಲಿ ಕೂತ್ಕೋ, ಮಾತಾಡೋಣ. ಯಾಕಂಗೆ ಹೋಯ್ತೀಯ? ಮಕ್ಕಕ್ಕೆ ಮಕ್ಕ ಕೊಟ್ಟೆ ಮಾತಾಡೋಕ್ಕಿಲ್ಲ. ಏನು ನಿಂಗೆ ಮದುವೆ ಇಷ್ಟ ಇತ್ತೋ ಇಲ್ವೋ? ಓ ಈಗ ಕೇಳ್ತಾವನ್. ಇನ್ನೊಂದು ದಿನ ಬಿಟ್ಟು ಕೇಳಬೇಕಾಗಿತ್ತು. ಅಲ್ಲ ತಾಳಿ ಕಟ್ಟಕ್ಕೆ ಮುಂಚೆ ಕೇಳಲಿಲ್ಲ, ಇಲ್ಲ ಮದುವೆ ಮಾತುಕತೆ ಆಡ್ದಾಗ ಕೇಳಲಿಲ್ಲ. ಎಲ್ಲ ಬಾಯಿ ಮುಚ್ಕೊಂಡು ಬಾಯಿಗೆ ಕಟ್ಟು ತುರಿಕೊಂಡಂಗೆ ಸುಮ್ಕಿದ್ದ. ಈಗೆಲ್ಲ ಮುಗಿದ್ಮೇಲೆ ಈಗ ಬಂದ ಮದುವೆ ಇಷ್ಟ ಇತ್ತೋ ಇಲ್ವೋ ಅಂತ ಕೇಳಕ್ಕೆ. ಅದನ್ನ ಹೇಳ್ತಾರಲ್ಲ ಹಂಗೆ. ಮುಂಚೆಗೆ ಕೇಳಿದ್ರೆ ಮಕ್ಕದ ಮೇಲೆ ಹೇಳ್ತಾ ಇದ್ನವ. ಈಗ ಅದೇನೋ ಹೇಳ್ತಾರಲ್ಲ, ಬಿಸಿ ತುಪ್ಪ ಬಾಯಿಗೆ ಹಾಕಬಿಟ್ಟಿದ್ದೀನಿ, ಉಗ್ಳಂಗಿಲ್ಲ ನುಂಗಂಗಿಲ್ಲ, ಹಂಗಾಗೈತೆ ಕತೆ. ನಿಂಗಮ್ಮ ಮಾತಾಡಿ, ನಿನ್ನೆ ಕೇಳ್ತಾ ಇರೋದು. ಏನಾಯಿತು? ಬಾಯಿಲ್ಲಿ ಮೊದಲು ಕುತ್ಕ. ಬಾಯಿಲ್ಲೋ ಸಿಯ. ಏನು ಹೇಳಿ ಕೂತಿದ್ದೀನಲ್ಲ, ಏನು ವಿಷಯ? ಅಲ್ಲ ನಿಂಗಮ್ಮ, ಈಗ ಮದುವೆ ಆಗೋಗದೆ. ನಾನು ನೀನು ಹೆಂಗೆ ನಡ್ಕೊಂಡ್ರು ಏನು ಮಾಡಿದ್ರು ಮಾತಾಡೋಕೆ ಹೋಯ್ತಿತ್ತಿಲ್ಲ. ಬಿಡು ಹೋಗ್ಲಿ, ಚಿಕ್ಕ ಹುಡುಗಿ ತಿಳ್ಕೊತಾಳೆ ಅಂತ ಸುಮ್ಮನಾಗೀನಿ. ಈಗ ನಾನು ಏನು ಅಪರ ದಿನ ಆಗಿಲ್ಲ, 2 ದಿನದಿಂದ ನೋಡ್ತಾ ಇದ್ದೀನಿ. ನನಗೆ ಮಕ್ಕಕ್ಕೆ ಮಕ್ಕ ಕೊಟ್ಟು ಮಾತಾಡೋಲ್ಲೇ. ಮಗನೂ ಏನು ಅಂತ ಕರೆದು ಮಾಡಿ ನೋಡ್ಕತ್ತೀಯ ಅಂದರೆ ಅದೂ ಇಲ್ಲ. ಅಲ್ಲ ಏನು ನೀನು ಎಲ್ಲ ಗೊತ್ತಿದ್ದೇ ತಾನೇ ಆಗಿದೆಯಾ? ಮತ್ತು ಯಾಕೆ ಹಿಂಗೆ ಆಡ್ತಾ ಇದೀಯಾ? ಏನಾರ ಸಮಸ್ಯೆ ಇದ್ದರೆ ಹೇಳು, ಸರಿ ಮಾಡ್ಕೊಳ್ಳೋಣ. ಅದು ಬಿಟ್ಟು ಹಿಂಗೆ ಓಡಾಡಿದರೆ ನನಗೂ ಹಿಂಸೆ ಆಯ್ತದೆ. ಈಗ ನೋಡು, ನಾನು ನಿಮ್ಮನೆಗೆ ಬಂದಿರೋದು. ನೀನು ಏನು ಬೇಕು ಬೇಡ ಎತ್ತ ಎಲ್ಲ ಕೇಳಿ ವಿಚಾರಿಸ್ಕೋಬೇಕು. ಅದನ್ನು ಬಿಟ್ಟು ನಾನು ಒಬ್ಬನ್ನೇ ಹಿಂಗೆ ರೂಮಲ್ಲಿ ಬಿಟ್ಟು ನೀನು ತಿರ್ಗಾಕೊಂಡ್ಬಿಟ್ರೆ ಹೆಂಗೆ? ಇದು ನಿನಗೆ ಸರಿ ಅನ್ನಿಸ್ತತೆ? ಅಯ್ಯ, ನಿಮ್ಮ ಒಬ್ಬನ್ನೇ ಬಿಟ್ಟು ಹೋದೆ ಅಂದರೆ ನೀವೇನು ಸಣ್ಣ ಹುಡುಗನ? ಮನೇಲಿ ಇಷ್ಟು ಜನ ಇರ್ತಿಲ್ವಾ? ಏನು ಬೇಕು ಬೇಡ ಅಂತ ಕೇಳಿದ್ರೆ ಅವರೇ ಕೊಟ್ಟಿದ್ದಾರಪ್ಪ. ನಾನು ಏನು 3 ರೂಮಲ್ಗೆ ಕುತ್ಕೊಳ್ಳೋಕ್ಕಾಯ್ತತ್ತ? ನೀವಿದ್ದೀರಾ ಅಂತವ. ನನಗೆ ಮೊದಲಿಂದುವೇ ಓಡಾಡೋ ಅಭ್ಯಾಸ, ಮನೆ ಒಳಗಿದ್ದೇನು ಅಭ್ಯಾಸ ಅಲ್ಲ. ಆಮೇಲೆ ಮಕ್ಕಳು ನನಗೆ ಎತ್ಕೊಂಡು ಮಾಡಿ ಮುದ್ದು ಮಾಡಿ ಅವೆಲ್ಲವ ಅಷ್ಟು ಆಗ್ಬರೋಕ್ಕಿಲ್ಲ. ಇನ್ನು ನಮ್ಮ ಪುಟ್ಟಿ ಆದರೆ ಮಾಡ್ತಾಳೆ. ನಾನು ಇರೋದೇ ಹಿಂಗಪ್ಪ, ಏನು ಮಾಡೋಕ್ಕಾಯ್ತದೆ? ಸರಿ ಆಯಿತು, ನಾನು ಒಪ್ಕೋತೀನಿ, ನೀನು ಇರೋದೇ ಹಂಗೆ. ನಾನು ಇನ್ನೇನು ಹೇಳೋಕ್ಕಿಲ್ಲ. ಮಗನ ಹೊಸಿ ಕರೆದು ಪ್ರೀತಿಯಿಂದ ಮಾತಾಡಿಸು, ಅದ್ರ ಜೊತೆ ಸಲಿಗೆ ಬಳಸ್ಕ. ನೀನು ನೋಡು, ನಾನು ಮದುವೆ ಆಗಿದ್ದೆ, ನನ್ನ ಮಗ ನೋಡ್ಕೊಳ್ಳೋರು ಯಾರೂ ಇಲ್ಲ. ತಾಯಿ ಇಲ್ದಂಗೆ ಮಗ ಹಂಗೆ ಇರ್ತದಲ್ಲ, ಕಷ್ಟ ಸುಖ ಹೇಳ್ಕೊಳಕ್ಕಾರ ಒಬ್ಳು ತಾಯಿ ಇರಲಿ ಅಂತಲೇ ನಾನು ಮದುವೆ ಮಾಡ್ಕೊಂಡಿದ್ದು. ನೀನು ನೋಡಿದರೆ ಮಗನೇ ಮಾತಾಡ್ಸೋಕ್ಕಿಲ್ಲ. ನೀನಾಯಿತು ನಿನ್ನ ಲೋಕ ಆಯಿತು ಅನ್ನಂಗೆ ಇರ್ತೀಯ. ಏನು ನನಗೆ ಹೆಂಗಾಗಬೇಡ ಹೇಳು? ನಿಮಗೆ ಮಗ ನೋಡ್ಕೊಳಕ್ ಬೇಕು ಅಂದಿದ್ರೆ ಯಾರನ್ನಾರು ಒಬ್ಳು ಕೆಲಸದವ್ರು ಇಟ್ಕೊಂಡಿದ್ರೆ ಆಗಿತ್ತು. ಅದಕ್ಕೆ ಯಾಕೆ ಮದುವೆ ಮಾಡ್ಕೋಬೇಕಾಗಿತ್ತು? ಸುಮ್ಕೆ ನನ್ನ ಜೀವನ ಹಾಳು ಮಾಡೋಕ್ಕೆ ಕರೆದು ಮಾತಾಡುವಾಗ ಬರೀ ಮಗಿನ ಮಾತಾಡ್ತಾ ಕೂತವ್ರು, ಇನ್ನೇನು ಇಲ್ಲ ಮಾತಾಡೋಕ್ಕೆ. ನನಗೂ ಸಮಯ ಬೇಕಾಯ್ತತೆ. ನಾನು ಇದ್ದಿದ್ದೆ ಬೇರೆ ಥರ. ನಿಮ್ಮನೆಗೆ ಬಂದು ಅದಕ್ಕೆ ನಾನು ಇನ್ನೇನು ಕೆಲಸದವ್ರ ಥರ ಮಗ ನೋಡ್ಕೊಂಡು ಕೂತ್ಕೊಳ್ಳ?
ಓ ಇವಳು ಯಾಕೋ ನಾನು ಹೇಳೋದೆ ಬೇರೆ ಥರ ತಿಳ್ಕೊತಾ ಇರಂಗೆ ಅವಳೆ ಹೇಳೋದೇ ಅರ್ಥ ಮಾಡ್ಕೊತಾ ಇಲ್ಲ. ಹೋಗ್ಲಿ ಸ್ವಲ್ಪ ಸಮಯ ಕೊಡೋಣ, ನೋಡೋಣ, ಪ್ರೀತಿಯಿಂದ ಮಾತಾಡಿಸಿ ನೋಡೋಣ. ಸರಿ ಆಯ್ತು ನಿಂಗಮ್ಮ, ನೀನು ಕೋಪ ಮಾಡ್ಕೋಬೇಡ. ಹೊಸಿ ಹತ್ರ ಬಾಯಿಲಿ ಬಾಯಲ್ಲಿ. ಯಾಕೆ ಏನು ಮಾಡಕ್ಕೆ ಇಲ್ಲೇ ಕೇಳ್ತಾ ಇದೆ ಹೇಳಿ, ಅದು ಏನು ಹೇಳಕ್ಕೆ ಕರೆದ್ರಿ? ಹಂಗಲ್ಲ ನಿಂಗಮ್ಮ, ಹೊಸಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಕೇಳಿಸ್ಕೊ. ಅದು ನೀವು ಅಲ್ಲೇ ಕುತ್ಕೊಂಡು ಮಾತಾಡಿ, ಅದೇನು ಹೇಳಿ, ಹಂಗೆ ಮೈ ಮೇಲೆ ಬೆಳಕು ಬರಬೇಡಿ, ನನಗೆ ಇಡ್ಸಕ್ಕಲ್ಲ ಅವೆಲ್ಲವ. ಹಂಗಲ್ಲ ನಿಂಗಮ್ಮ, ಏನು ಹೇಳೋಣಪ್ಪ ಇವಳಿಗೆ. ಹೊಸಿಯಾ ನಾನು ಹೇಳೋದು ಕೇಳಿಲಿ, ಬಾ ಇಲ್ಲಿ ಹತ್ರ ಬಾ. ನೋಡಿ, ನೀವು ಏನು ಹೇಳೋದು ಬೇಕಾಗಿಲ್ಲ. ನನಗೆ ದಿಟ್ಟವಾಗ್ಲೂ ಹೇಳ್ಬೇಕು ಅಂದರೆ ಮದುವೆನೇ ಇಷ್ಟ ಇರಲಿಲ್ಲ, ಹಿಂಸೆ ಮಾಡಿ ಮಾಡವ್ರೆ. ಅಂಥದ್ರಾಗೆ ನೀವು ನನಗೆ ಇಲ್ಲದೆ ಇರೋವೆಲ್ಲ ಹೇಳಕ್ಕೆ ಬರಬೇಡಿ, ನನಗೆ ಇಡ್ಸಕ್ಕಿಲ್ಲ. ನಿಮ್ಗೆ ಏನಾದ್ರು ಬೇಕಾದ್ರೆ ಹೇಳಿ, ನಾನು ತಗೊಂಬಂದು ಕೊಡ್ತೀನಿ ಆಟೆಯ, ನಾನೇನು ಕೇಳಕ್ಕೆ ಹೋಗಬೇಡಿ. ಇವಳೇನಪ್ಪ ಅವಳು ಹಿಂಗೆ ಸಿಟ್ಟು ಮಾಡ್ಕೊತಾವಳೆ. ಅಲ್ಲ ಇವಳಿಗೆ ಏನು ಬುದ್ಧಿನೇ ಹೇಳ್ ಕಳಿಸಿಲ್ವಾ ಏನು, ಇಲ್ಲ ಯಾರು ಹೇಳೋದು ಕೇಳೋಕ್ಕೂ ಇಲ್ವಾ, ಏನು ಕತೆ? ಓ ನನ್ನ ಹಣೆ ಬರ ನನಗೆ ನೆನೆಸ್ಕೊಂಡ್ರೆ ವಿಚಿತ್ರ ಅನ್ನಿಸ್ತೈತೆ. ಯಾಕೆ ಬೇಕಾಗಿತ್ತು ನನಗೆ ನಂಗೆ. ಹೋಗ್ಲಿ ಹೊಸಿ ಸಮಯ ಕೊಡೋಣ, ನೋಡೋಣ. ಹಂಗಲ್ಲ ನಿಂಗಮ್ಮ, ನನ್ನ ಮಾತು ನೋಡಿ, ನನಗೇನು ಜಾಸ್ತಿ ಮಾತಾಡೋಕ್ಕೆ ಇಷ್ಟ ಇಲ್ಲ. ನಿಮ್ಮ ಮಾತು ಬೇಡ ಪಾತು ಬೇಡ, ನಾನು ಹೋಯ್ತಾವನಿ. ನಿಮ್ಗೇನಾರ ಬೇಕಾದರೆ ಹೇಳಿ, ತಗೊಬಂದು ಕೊಡ್ತೀನಿ. ನಾನು ಇಲ್ಲ, ನನಗೆ ಆಯ್ತಾ ಇಲ್ಲ ಇಲ್ಲಿ ಕುತ್ಕೊಳಕ್ಕೆ, ನಾನು ಹೋಯ್ತೀನಿ ಆಚೆ. ನಿಂಗಮ್ಮ ಹೊಸಿ ನಿಂತ್ಕೊ ಇಲ್ಲಿ, ನಾನು ಹೇಳೋದು ಹೊಸಿ ಕೇಳಿಲಿ. ನಿಂಗಮ್ಮ ನೀನು ಹಿಂಗೆ ಸಿಟ್ಟು ಮಾಡ್ಕೊಂಡು ಹೋದ್ರೆ ಆಚೆ ಕಡೆ ಏನು ಅನ್ಕೋತಾರೆ ನಿಂಗಮ್ಮ, ನಿತ್ಕ. ಯಾವನೇನಾರ ಅನ್ಕೊಳ್ಳಿ, ನನಗಂತೂ ಆಗೋದಿಲ್ಲ ಕಣಪ್ಪ. ಯಾವನ್ ಸಾಯ್ತಾಳೆ ಯಾವನ್ ಮಗಂತ ದಿನ ಹೇಳ್ತಾರಲ್ಲ ಹಂಗೆ. ಸ್ವಲ್ಪನೂ ರಸಿಕತೆ ಅನ್ನೋದೇ ಇಲ್ಲ ಮೇಡಮ್ ಮಗನಿಗೆ. ಅಲ್ಲ, ಮಗಳು ನೋಡ್ಕೋಬೇಕಂತೆ ಕರ್ದಿ ಹೇಳ್ತಾ ಇರೋದು ನೋಡು. ನಾನೇನು ಹೇಳ್ತಾನೇನೋ ಅಂತ ಹೋದ್ರೆ ಮಗಳು ನೋಡ್ಕೊಂಡು ನಾನು ಅದಕ್ಕಾಗೆ ಮದುವೆ ಮಾಡ್ಕೊಂಡಿದ್ದಲ್ವಾ ಅಂತಾನೆ. ಓಹೋ, ಕೆಲಸದಲ್ಲಿ ಇಟ್ಕೋಬೇಕಾಯ್ತು, ನನ್ನ ಯಾಕೆ ಮದುವೆ ಮಾಡ್ಕೊಂಡು ಕಾಣೆ.